ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಚುಡುಗುಪ್ಪ, ಕಲ್ಕತ್ತಾ ಆರ್.ಜೆ. ಕರ್ ವೈದ್ಯಕೀಯ ಸಂಸ್ಥೆಯ ಕರ್ತವ್ಯ ನಿರತ ಯುವ ವೈದ್ಯನ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ವಿರೋಧಿಸಿ ಪ್ರತಿಭಟನೆ. ಭಾರತೀಯ ವೈದ್ಯರ ಸಂಘ ಮತ್ತು ಚುಡುಗುಪ್ಪ ತಾಲೂಕು ವೈದ್ಯರ ಮತ್ತು ವೈದ್ಯೇತರ ಸಂಘದ ವತಿಯಿಂದ ಕೋಲ್ಕತ್ತಾ ಆರ್.ಜೆ. ಕರ್ ವೈದ್ಯಕೀಯ ಸಂಸ್ಥೆ ಕರ್ತವ್ಯ ನಿರತ ಯುವ ವೈದ್ಯನ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ವಿರೋಧಿಸಿ ಪಟ್ಟಣದ ಗಾಂಧಿ ವೃತ್ತ, ಬಸವರಾಜ ವೃತ್ತ ಮಾರ್ಗವಾಗಿ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಬಳಿಕ ಮಾಧ್ಯಮರೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಹಿರಸ್ಕರ್ ಅವರು ಮಾತನಾಡಿ, ಕಲ್ಕತ್ತಾದ ಆರ್.ಜೆ. ಕರ್ ವೈದ್ಯಕೀಯ ಸಂಸ್ಥೆ ಕರ್ತವ್ಯನಿರತ ಯುವ ವೈದ್ಯನ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿರುವುದು ಇದೊಂದು ದುರ್ದೈವ ಸಂಗತಿ. ವೈದ್ಯರೆಂದರೆ ದೇವರಂತೆ ತಿಳಿದುಕೊಳ್ಳುತ್ತಾರೆ. ಈ ಘಟನೆ ಆಗಿರುವುದು ನೋಡಿದರೆ ಕರ್ತವ್ಯ ನಿರ್ವಹಿಸಲು ನಮ್ಮ ವೈದ್ಯರಿಗೆ ಭಯವಾಗುತ್ತಿದೆ. ವೈದ್ಯರ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಡಾಕ್ಟರ್ ಸುಶೀಲ್ ಕುಮಾರ್ ಅವರು ಮಾತನಾಡಿ, ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳೆಂದರೆ ದೇವರೆಂದು ತಿಳಿಯುತ್ತೇವೆ. ಇನ್ನೊಂದು ಕಡೆಗೆ ನೋಡಿದಾಗ ವೈದ್ಯರನ್ನು ದೇವರಂತೆ ತಿಳಿದುಕೊಳ್ಳುತ್ತಾರೆ. ಕಲ್ಕತ್ತಾದಲ್ಲಿ ವೈದ್ಯನ ಮೇಲೆ ಮಾಡಿರುವ ಅತ್ಯಾಚಾರ ಮತ್ತು ಕೊಲೆಗಳನ್ನು ಖಂಡಿಸುತ್ತೇವೆ. ಕೊಲೆಗೈದ ಪಾಪಿಗಳನ್ನು ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡು ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದರು. ಮುಂದೆ ಈ ರೀತಿ ಘಟನೆ ಮಾಡಿದವರಿಗೆ ಹೆದರಿಕೆ ಇರುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಎನ್. ರೆಡ್ಡಿ ಅವರು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಕೊಟ್ಟು ಮನವಿ ಪತ್ರದಲ್ಲಿ ವಿಷಯವನ್ನು ವಿಸ್ತರಿಸಿದರು. ಅದೇ ರೀತಿಯಾಗಿ ಇಲ್ಲಿ ಡಾಕ್ಟರ್ ರೂಪಲತಾ ಮೇಡಮ್, ಡಾಕ್ಟರ್ ಕುದ್ದೂಸ್, ಡಾಕ್ಟರ್ ಪಿ.ವಿ. ನೂಲಾ, ಡಾಕ್ಟರ್ ಸಂತೋಷ್ ಕುಮಾರ್, ಡಾಕ್ಟರ್ ಜಯಶೀಲಾ, ಡಾಕ್ಟರ್ ಸಂತೋಷ್ ಏನಾಪುರ್, ಡಾಕ್ಟರ್ ಸಜೀವ್ ಮುಲ್ಗೆ, ಡಾಕ್ಟರ್ ಪ್ರವೀಣ್ ಹಾಗೂ ಡಾಕ್ಟರ್ ಸಂಜೀವ್ ಮುಲ್ಗೆ, ವೈದ್ಯರು ಹಾಗೂ ವೈದ್ಯಕೇತರ ಸಿಬ್ಬಂದಿಗಳಾದ ಪ್ರಭು ಮುದ್ನಾಳ್ಕರ್, ದೇವೇಂದ್ರ ನಾಗೇನ್ಕೇರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವಂಥ ಸ್ನಾತಕೋತ್ತರ ಕೋಲ್ಕತ್ತಾದಲ್ಲಿ ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿರುವಂಥ ಯುವ ವೈದ್ಯ ಮೇಲೆ ಅತ್ಯಾಚಾರ ಹಾಗೂ ಹಲ್ಲೆ ಮಾಡಿ ಕೊಲೆಗೈದಿರ್ತಾರೆ. ಇದು ಬಹಳ ಖಂಡನೀಯ ವಿಷಯ ಅದ. ಇದರ ಸಲುವಾಗಿ ನಾವು ಭಾರತದಾದ್ಯಂತ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಾಗೂ ಆಯುಷ್ ಎಲ್ಲ ಒಂದು ವೈದ್ಯರ ಕಡೆಯಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಎಲ್ಲ ಜನರ ಒಂದು ಸಪೋರ್ಟ್ ಇದ್ದಾಗ ಮಾತ್ರ ಒಳ್ಳೆಯ ಸೇವೆ ಸಲ್ಲಿಸಿದಾಗ ನಾವು ಆಗ್ತದೆ. ಎಲ್ಲ ಈ ಥರ ವಿಷಯ ಇದೊಂದು ಖಂಡನೀಯದ ವಿಷಯ. ಅದರ ಸಲುವಾಗಿ ಇವತ್ತಿನ ದಿವಸ ನಾವು ಚುಡುಗುಪ್ಪ ಪಟ್ಟಣದಲ್ಲಿ ಚುಡುಗುಪ್ಪ ವೈದ್ಯರು ಹಾಗೂ ವೈದ್ಯೇತರ ಸಂಘದ ವತಿಯಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು. ಇದು ಬಹಳ ಅತಿ ವಿಷಾದಕರ ಸಂಗತಿ ಅದ. ಒಬ್ಬರು ಕರ್ತವ್ಯ ನಿರತ ವೈದ್ಯರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರಂತಂದ್ರೆ ಭಾಳ ದುರ್ದೈವ ಸಂಗತಿ ಅದ ಇದು. ಯಾಕಂದರೆ ವೈದ್ಯರಂತಂದ್ರೆ ಎಲ್ಲ ಕಡೆ ದೇವರಂತ ತಿಳ್ಕೊತಾರೆ. ಈ ಥರ ನಾವೆಲ್ಲ ಈ ಥರ ಹಲ್ಲೆ ಮಾಡ್ತಾ ಇದ್ದಾರೆ ಅಂತಂದರೆ ನಮಗೂ ಸೇವೆ ಸಲ್ಲಿಸ್ಬೇಕಂತಂದ್ರೆ ಒಂಥರ ದುಃಖ ಆಗ್ತದೆ ಮತ್ತು ಸೇವೆ ಸಲ್ಲಿಸಿದಂಗೆ ಮನಸ್ಸಾಗಂಗಿಲ್ಲ. ಅದ್ರ ಸಲುವಾಗಿ ಇವತ್ತಿನ ದಿವಸ ನಮ್ಮ ಚುಡುಗುಪ್ಪ ಪಟ್ಟಣದಲ್ಲಿ ನಾವು ಒಂದು ಪ್ರೊಟೆಸ್ಟ್ ಇದೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಒಂದು ಚುಡುಗುಪ್ಪ ಪಟ್ಟಣದ ಎಲ್ಲ ವೈದ್ಯರು ವೈದ್ಯೇತರ ಸಂಘದರು ಎಲ್ಲರೂ ಇವತ್ತರಲ್ಲಿ ಪಾಲ್ಗೊಂಡಿದ್ದಾರೆ. ಇದರಿಂದ ನಾವು ತಹಸೀಲ್ದಾರ್ ಸರ್ ಮುಖಾಂತರ ನಾವು ಸರ್ಕಾರಕ್ಕೆ ಇದು ಮಾಡ್ತಾ ಇದ್ದೀವಿ, ಮನವಿ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ನಮಗೆ ಸಹಕರಿಸಬೇಕು. ಇದೊಂದು ಬಹಳ ಖಂಡನೀಯ ವಿಷಯ ಅದ. ಹಾಗೂ ವೈದ್ಯರ ಮೇಲೆ ಒಂದು ಹಲ್ಲೆ ಮಾಡಿದಂತೆ ಒಂದು ಕಾನೂನಿನ ಪ್ರಕಾರ 3 ವರ್ಷ ಜೈಲದ ಪ್ಲಸ್ 50,000 ರೂಪಾಯಿ ಇದು ಮತ್ತು ನಾನ್ ಬೇಲೇಬಲ್ ವಾರಂಟ್ ಅದ. ಎಲ್ಲರಿಗೂ ಗೊತ್ತಿರಬೇಕು, ಎಲ್ಲ ಸಾರ್ವಜನಿಕ ಗೊತ್ತಿರಬೇಕು. ಯಾವುದೇ ಒಂದು ಕರ್ತವ್ಯ ನಿರತ ವೈದ್ಯರು ವೈದ್ಯೇತರ ಮೇಲೆ ಯಾರು ಹಲ್ಲೆ ಮಾಡಿದ್ರಂತಂದ್ರೆ ಇದರ ಕಾನೂನಿನ ಪ್ರಕಾರ ಭಾಳ ಒಂದು ಕಠಿಣವಾದ ಶಿಕ್ಷೆ ಅದ. ಇದು ಅತಿ ಜಲ್ದಿ ಲಾಗು ಆಗಲಿ ಮತ್ತು ನಮಗೆ ಪೊಲೀಸರ ವತಿಯಿಂದ ಯಾರು ಕರ್ತವ್ಯ ನಿರತ ಇರ್ತಾರ ಎಲ್ಲರಿಗೂ ಸೂಕ್ತ ರಕ್ಷಣೆ ಒದಗಿಸಬೇಕು ಅಂತೇಳಿ ಎಲ್ಲರ ವತಿಯಿಂದ ನಾನು ಮನವಿ ಮಾಡ್ಕೋತೀನಿ. ಜೈ ಹಿಂದ್. ಇವತ್ತು ನಾವು ಪಟ್ಟಣದ ಎಲ್ಲ ವೈದ್ಯಾಧಿಕಾರಿಗಳು, ವೈದ್ಯರು ಮತ್ತು ಮೆಡಿಕಲ್ ಮೆಡಿಕಲ್ ಅಸೋಸಿಯೇಟ್ ಅವರು ಎಲ್ಲರೂ ಕೂಡ ನರ್ಸಿಂಗ್ ಸ್ಟಾಫ್ ಎಲ್ಲರೂ ಕೂಡ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಲ್ಕತ್ತಾದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಒಬ್ಬ ಸ್ಟೂಡೆಂಟ್ ಮೇಲೆ ಒಬ್ಬ ವಿದ್ಯಾರ್ಥಿ ಮೇಲೆ ಡ್ಯೂಟಿ ಅವರ್ಸಲ್ಲಿ
ಒಟ್ಟು 36,000 ಕೆಲಸ ಮಾಡ್ತಿದ್ದಾರೆ ಅವರು. ಅಂಥ ಒಂದು ವಿದ್ಯಾರ್ಥಿ ಮೇಲೆ ರೇಪ್ ಮಾಡಿಬಿಟ್ಟು ಆಮೇಲೆ ಅವರಿಗೆ ಕೊಲೆ ಮಾಡಿದ್ದಾರೆ. ಭಾಳ ದುರ್ದೈವ ಸಂಗತಿದ. ತಮಗೆಲ್ಲ ಗೊತ್ತು, ವೈದ್ಯ ನಮ್ಮಲ್ಲಿ ಏನೋ ಕೆಲಸ ಮಾಡ್ತಾರೆ ಅಂದರೆ ಹೆಣ್ಮಕ್ಕಳನ್ನು ದೇವರ ಕೆಲಸ ಮಾಡ್ತಾರೆ ನಮ್ಮಲ್ಲಿ. ಎಂದಿಗೂ ಒಬ್ಬ ಇತಿಹಾಸದ ಇದು. ಆದರೆ ಈ ದೇಶದಲ್ಲಿ ಅದೇ ರೀತಿಯಾಗಿ ಪ್ರತಿ ಕ್ಷಣ ಕೂಡ ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗ್ತಾಯಿದೆ. ಅದರಲ್ಲೂ ಕೂಡ ವೈದ್ಯರ ಮೇಲೆ ಅಂದರೆ ನಿಮಗೆಲ್ಲ ಗೊತ್ತು, ವೈದ್ಯರ ಮೇಲೆ ಸರ್ ಆದಂಗೆ ಅದು ಸೆಕೆಂಡ್ ವಾರಂಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂಥ ಒಂದು ವೈದ್ಯರ ಮೇಲೆ ರೇಪ್ ಮಾಡಿ ಮತ್ತೆ ಭಾಳ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅವರನ್ನು. ಹಾಗಾಗಿ ಈ ಒಂದು ಕೃತ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರಿಗೆ ನಾವೇನು ಆಗ್ರಹ ಮಾಡ್ತಿದ್ದೇವೆ ಅಂದರೆ ನಮ್ಮ ಸಂಘದ ವತಿಯಿಂದ ಅಂದರೆ ಅವರಿಗೆ ಗಲ್ಲು ಶಿಕ್ಷೆ ಕೊಡಬೇಕು. ಯಾಕಂದ್ರೆ ನಮ್ಮಲ್ಲಿ ಕಾನೂನು ಅಷ್ಟು ಕಠಿಣವಾದ ಕಾನೂನು. ಯಾರ ಮುಂದೆ ಆ ರೀತಿ ಕೃತ್ಯ ಮಾಡಬೇಕಂದ್ರೆ 100 ಸಲ ವಿಚಾರ ಮಾಡಬೇಕು ಅವರು. ಹಾಗಾಗಿ ನಮ್ದು ಏನದಂದರೆ ನಾವು ಭಾಳ ಶಾಂತಿಯುತವಾಗಿ ನಾವೆಲ್ಲ ಸರ್ವಿಸ್ ನಮಗೆ ಎಮರ್ಜೆನ್ಸಿ ಸರ್ವಿಸ್ ಮತ್ತು ಪಟ್ಟಣದಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಅದನ್ನು ನಾರ್ಮಲಾಗಿ ಒಬ್ಬಡಿಯಾಗಿ ಯಾರೂ ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ಶಾಂತಿಯುತವಾದ ಒಂದು ಪ್ರತಿಭಟನೆಗೆ ತಾವೆಲ್ಲ ಸಾರ್ವಜನಿಕರು ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೀವಿ. ನಾವು ಇದೇ ರೀತಿಯಾಗಿ ರ್ಯಾಲಿ ಮಾಡಿ ತಹಸೀಲ್ದಾರ್ ಮೂಲಕ ನಾವು ಸರ್ಕಾರಿ